ಆಪಾದಮೌಲಿಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಸಂಸಾರದಲ್ಲಿ ಇದ್ದಂತಹ ಸಮಸ್ತ ಜೀವರಾಶಿಗಳು, ಅನಂತಾನಂತ ಜೀವರಾಶಿಗಳು, ದೇವರನ್ನು ಹೊರತುಪಡಿಸಿ ಎಲ್ಲರೂ ಅಪೂರ್ಣರೇ. ನಮ್ಮ ಇಷ್ಟಾರ್ಥಗಳನ್ನು ನಾವು ಪಡಿಬೇಕು ಅಂತ ಹೇಳೋದಕ್ಕಾಗೇನೆ ಪೂಜಾದಿಗಳನ್ನ, ಆರಾಧನೆಗಳನ್ನ, ಜ್ಞಾನಾದಿಗಳನ್ನ, ಮೋಕ್ಷಾದಿ ಪುರುಷಾರ್ಥಗಳನ್ನ ಪಡಿಬೇಕು. ಅದಕ್ಕಾಗಿ ದೇವರ ಅಪರೋಕ್ಷ ಜ್ಞಾನವನ್ನು ಸಂಪಾದಿಸಬೇಕಾಗಿದೆ. ಹಾಗಾಗಿ ಇದರಲ್ಲಿ ಗೊಂದಲ ಏನು ಅಂತಂದ್ರೆ, ದೇವರಿಗೆ ನಾವು ಏನನ್ನ ಪ್ರಾರ್ಥಿಸಬೇಕು, ದೇವರಲ್ಲಿ ಏನನ್ನ ನಾವು ಪ್ರಾರ್ಥಿಸಬೇಕು, ಇದೇ ನಮಗೆ ಗೊಂದಲ ಇದೆ. ಹೆಂಡತಿ ಮಕ್ಕಳನ್ನ ಕೇಳಬೇಕೋ ಬೇಡವೋ, ಸಂಪತ್ತು ರಾಜ್ಯ ಕೀರ್ತಿಗಳನ್ನ ಕೇಳಬೇಕೋ ಬೇಡವೋ, ಅಥವಾ ನೌಕರಿ ಇತ್ಯಾದಿಗಳನ್ನ ಕೇಳಬೇಕೋ ಬೇಡವೋ, ದೇವರಿಗೆ ಏನಂತ ಕೇಳಬೇಕು? ದೇವರಿಗೆ ಏನು ಕೇಳಿದರೆ ದೇವರು ಕೊಡ್ತಾನೆ. ಅದಕ್ಕೆ ಶ್ರೀಮದಾಚಾರ್ಯರು ಉತ್ತರ ಕೊಡ್ತಾರೆ, ದೇವರು ನೀವು ಏನು ಕೇಳದೇ ಇದ್ರೂ ಎಲ್ಲ ಕೊಡ್ತಾನೆ. ದೇವರಿಗೆ ನಿಮ್ಮನ್ನು ನೀವು ಅರ್ಪಣೆ ಮಾಡ್ರಿ. ಶ್ರೀಮದಾಚಾರ್ಯರು ಒಂದೇ ಒಂದು ಮಾತು ಹೇಳ್ತಾರೆ, ದೇವರಿಗೆ ನಿಮ್ಮ ಪರಿಸ್ಥಿತಿ ಗೊತ್ತಿಲ್ವಾ? ನೀವು ಯಾರು, ನೀವು ಮಾಡಿದ ಕರ್ಮ ಏನು, ನೀವು ಏನ್ ಮಾಡಿದರೆ, ನೀವೆಲ್ಲ ಹಿಂದಕ್ಕೆ ಏನ್ ಮಾಡಿದ್ದೀರಿ, ಏನ್ ಮಾಡ್ತಾ ಇದ್ದೀರಿ, ದೇವರೇ ಮಾಡಿಸುವುದು ನಮ್ಮ ಕರ್ಮಾನುಸಾರವಾಗಿ. ಹಾಗಾಗಿ ನಾವು ಅದನ್ನ ಇದನ್ನ ಕೇಳಿದರೆ ದೇವರಿಗೆ ನಾವು ಅವಮಾನ ಮಾಡಿದಂತೆ, ದೇವರಿಗೂ ಅಸರ್ವಜ್ಞ, ದೇವರು ಸರ್ವಜ್ಞ ಅಲ್ಲ ಅಂತ ಭಾವನೆ ನಮಗೆ ಬಂದಂತೆ, ದೇವರಿಗೆ ತಿಳಿಸಿದಂತೆ ಆಗ್ತದೆ. ಯಾವ್ಯಾವ ಕಾಲಕ್ಕೆ ದೇವರು ನಮಗೆ ಏನೇನು ಕೊಡಬೇಕು ಅಂತಿದ್ದಾನೋ ಅದನ್ನೆಲ್ಲ ದೇವರು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದೇನು ಅಂದ್ರೆ, ಶ್ರೀಮದಾಚಾರ್ಯರು ಹೇಳಿದ ಮಾರ್ಗದಲ್ಲಿ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಏನದು? ಜ್ಞಾನಭಕ್ತಿ ಹರೇಸ್ತೃಪ್ತಿಂ ವಿನಾ ವಿಷ್ಣೋರಪ್ರಚಿತ್. ಜ್ಞಾನಭಕ್ತಿಗಳನ್ನ ಪರಮಾತ್ಮನಲ್ಲಿ ಕೇಳಬೇಕು. ವಿಚಿತ್ರ ಏನಿದೆ ಅಂದ್ರೆ, ನಾವು ದೇವರಿಗೆ ಯಾವುದೋ ಒಂದು ಸಾಧನೆ ಮಾಡಿದ್ವಿ, ಪಾರಾಯಣನೋ, ಜಪನೋ, ಹೋಮನೋ, ಅನ್ನದಾನಗಳು, ಯಜ್ಞ ಯಾಗಾದಿಗಳು, ಏನೋ ಒಂದು ವಿಶಿಷ್ಟವಾದ ಸಾಧನೆಗಳನ್ನು ಇಷ್ಟು ದಿನಗಳೇ ಈ ಸಾಧನ ಮಾಡಿದ್ವಿ. ಸಾಧನೆಯನ್ನು ಮಾಡಿದ್ಯಾಕೆ? ಒಂದು ಅಪೇಕ್ಷಿತವಾದ ಫಲವನ್ನು ಪಡೆಯುವುದಕ್ಕಾಗಿ. ಅದನ್ನು ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅವಶ್ಯವಾಗಿ ಆ ಫಲವನ್ನು ಕೊಡ್ತಾನೆ. ಆದರೆ ಅದು ಶಾಶ್ವತವಾದ ಫಲವಲ್ಲ. ದೇವರಂತಾನೆ, ನೀನು ಮಾಡಿದ ಪೂಜೆ, ನೀನು ಮಾಡಿದ ಅಭಿಷೇಕ, ನೀನು ಮಾಡಿದ ನೈವೇದ್ಯ, ನೀನು ಮಾಡಿದ ಪಾಠ ಪ್ರವಚನಗಳು, ನೀವು ಮಾಡಿದ ಶ್ರವಣ ಮನನಾದಿಗಳು, ಏನೇನು ಸತ್ಕರ್ಮಗಳಿವೆಯೋ ಆ ಸತ್ಕರ್ಮಗಳು ನೀನು ವಿಷ್ಣು ಪ್ರೀತ್ಯರ್ಥಂ ಅಂತ ಅನುಸಂಧಾನದಿಂದ ನೀನು ನನಗೆ ಅರ್ಪಣೆ ಮಾಡಿದಾಗ ಅದಕ್ಕೆ ಬರುವ ಫಲ ನೀನು ಕೇಳುವ ಫಲಕ್ಕಿಂತಲೂ ಹೆಚ್ಚಿನ ಫಲ. ಆದರೆ ನೀನು ಸಣ್ಣ ಸಣ್ಣ ಫಲಗಳನ್ನ, ಅಪೇಕ್ಷಿತವಾದಂತಹ ಕಾಮನೆಗಳನ್ನ ಭೋಗಕ್ಕಾಗಿ ನೀನು ಇಷ್ಟಪಟ್ಟು ಅದನ್ನು ಅಪೇಕ್ಷಾಪಟ್ಟಿ ಅಂತಂದ್ರೆ ಅವಶ್ಯವಾಗಿ ನಾನು ಕೊಡ್ತೇನೆ. ಆದರೆ ನಿನ್ನನ್ನು ನೀನು ಮೋಸ ಮಾಡಿಕೊಂಡಂತೆ ಆಗ್ತದೆ. ನೀನು ಮಾಡಿದಂತಹ ನಿರ್ವ್ಯಾಜವಾದಂತಹ ಸೇವೆ, ನೀನು ಮಾಡಿದ ಭಕ್ತಿ, ನೀನು ಮಾಡಿದಂತಹ ಯಾವ ಪೂಜಾ ಪುನಸ್ಕಾರಗಳಿವೆಯೋ ಅದಕ್ಕೆ ಬರಬೇಕಾದದ್ದು ಜ್ಞಾನ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನೇವ ಪದಂ ಪರಂ. ನಾವು ಮಾಡಿದಂತಹ ನಿಷ್ಕಾಮವಾದಂತಹ ಕರ್ಮ, ಆ ಕರ್ಮ ಇದು ನಮಗೆ ಜ್ಞಾನವನ್ನು ತಂದುಕೊಡುತ್ತದೆ. ಹಾಗಾಗಿ ಆ ಜ್ಞಾನ ನಮಗೆ ಈ ಕರ್ಮದಿಂದ ಲಭಿಸಬೇಕು ಅಂತ ನಾವು ಪ್ರಾರ್ಥಿಸಬೇಕು ಅಂತ ಶ್ರೀಮದಾಚಾರ್ಯ ತಿಳಿಸಿಕೊಡ್ತಾರೆ. ಜ್ಞಾನ ಇದು ಬಹಳ ದೊಡ್ಡದಾದ ಸಾಧನೆ, ಬಹಳ ದೊಡ್ಡದಾದ ಫಲ. ಕರ್ಮಗಳಿಗೆ ಸಿಗಬೇಕಾದ ಫಲ ಯಾವುದು ಅಂದ್ರೆ ಜ್ಞಾನ ಮತ್ತು ಭಕ್ತಿ. ಜ್ಞಾನ, ಭಕ್ತಿ ಮತ್ತು ವಿಷಯದಲ್ಲಿ ವೈರಾಗ್ಯ. ವಿಷಯದಿಂದ ಆಗುವ ಸುಖದಲ್ಲಿ ವೈರಾಗ್ಯವನ್ನು ತಾಳಿದರೆ ಭಗವಂತ ನನ್ನ ಸಲುವಾಗಿ ಇಷ್ಟೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳಿ ಅವಶ್ಯವಾಗಿ ನೀವು ಜ್ಞಾನ ಭಕ್ತಿ ವೈರಾಗ್ಯಗಳನ್ನ ನಾವೆಲ್ಲ ಕೇಳಿಬಿಟ್ಟರೆ ದೇವರು ಉಳಿದೆಲ್ಲ ಬೇಕಾದದ್ದನ್ನ ದೇವರು ನಮಗೆ ಕೊಟ್ಟೆ ಕೊಡ್ತಾನೆ. ಆದರೆ ಬೇರೆ ಫಲಗಳನ್ನು ನಾವು ಕೇಳಿದ ಫಲಗಳನ್ನು ಮಾತ್ರ ಕೊಡ್ತಾನೆ. ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ಕೇಳಿದರೆ ನಾವು ಕೇಳದೇ ಇದ್ದ ಅದು ಬೋನಸ್ ಇದ್ದಂತೆ. ಏನಂತಾರಲ್ಲ ಅದಕ್ಕೆ, ಬೋನಸ್ ಇದ್ದಂತೆ, ಲಾಟ್ರಿ ಹತ್ತಿದ ಅಂತ ಹೇಳ್ತೀವಲ್ಲ, ಹಾಗಿದ್ದಂತೆ. ಕೇಳಿದ ಫಲಗಳನ್ನ ಮಾತ್ರ ಕೊಡ್ತಾನೆ. ಆದ್ರೆ ಜ್ಞಾನ ಭಕ್ತಿ ವೈರಾಗ್ಯಗಳನ್ನು ನಾವು ದೇವರಲ್ಲಿ ಕೇಳಿದ್ವಿ, ನಿಷ್ಕಾಮವಾದ ಕರ್ಮವನ್ನು ಮಾಡಿದ್ವಿ ಅಂತಾದರೆ ಭಗವಂತ ನಮಗೆ ನಾವು ಅಪೇಕ್ಷಾ ಪಡದೇ ಇದ್ದ ಸಕಲಗಳನ್ನೂ ನಮ್ಮಲ್ಲಿ ತುಂಬಿಸಿ
ದಷ್ಟಪುಷ್ಟರನ್ನಾಗಿ ಮಾಡಿ ಸಾಧನದಲ್ಲಿ ನಮಗೆ ಅಭಿರುಚಿಯನ್ನು ಹುಟ್ಟಿಸುವಂತೆ ಮಾಡ್ತಾನೆ. ಆದರೆ ನಾವು ಅಪೇಕ್ಷಾ ಪಡುವ ಫಲ ಏನಾಗಿರಬೇಕು ಅಂದರೆ ಶ್ರೀಮದಾಚಾರ್ಯರು ಕೊಟ್ಟ ಮಾರ್ಗ ಜ್ಞಾನ ಭಕ್ತಿ ಹರೇಸ್ತೃಪ್ತಿ ವಿನಾ ವಿಷ್ಣುವರ ಪಿಕ್ಕೋಚ ನಾಕಾಂಕ್ಷಂ, ಬೇರೆದನ್ನು ಅಪೇಕ್ಷಾ ಪಡಬಾರದು. ಹಾಗಾಗಿ ದೇವರಲ್ಲಿ ನಾವು ಪ್ರಾರ್ಥಿಸಬೇಕಾದದ್ದು ಏನನ್ನು ಪ್ರಾರ್ಥಿಸಬೇಕು ಅಂದರೆ, ದೇವರು ನಮಗೆ ನಿಷ್ಕಾಮವಾದಂತಹ ಕರ್ಮವನ್ನು ಮಾಡಿಸು, ಆ ಕರ್ಮವನ್ನು ಮಾಡಿದ ಫಲ ನಮಗೆ ಜ್ಞಾನ ಮತ್ತು ಭಕ್ತಿ ವೈರಾಗ್ಯಗಳನ್ನು ಕೊಡು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ದೇವರು ಅವಶ್ಯವಾಗಿ ಅದನ್ನು ಕೊಡುವಂತೆ ಉಳಿದೆಲ್ಲ ಸಂಪತ್ತುಗಳನ್ನು, ಐಶ್ವರ್ಯಗಳನ್ನು, ಹೆಂಡತಿ ಮಕ್ಕಳುಗಳನ್ನು ಅವಶ್ಯವಾಗಿ ಭಗವಂತ ಕೊಟ್ಟೇ ಕೊಡ್ತಾನೆ. ಇದನ್ನಷ್ಟೇ ಕೊಡುವುದಿಲ್ಲ, ಅದನ್ನಷ್ಟೇ ಕೇಳಿದರೆ ಅದನ್ನಷ್ಟೇ ಕೊಡ್ತಾನೆ, ಇದನ್ನು ಕೊಡುವುದೇ ಇಲ್ಲ. ದೇವರು ಹೇಳ್ತಾನೆ, ಸಂಸಾರವನ್ನು ದಾಟುವ ಫಲಗಳನ್ನು ನಾನು ಕೊಡಲು ಸಮರ್ಥನಾದಾಗ ಸಂಸಾರದಲ್ಲಿ ಬೀಳುವ ಫಲಗಳನ್ನು ನೀವು ಅಪೇಕ್ಷಾ ಪಟ್ಟು ನೀವು ಮಾಡಿದ ಕರ್ಮಗಳಿಗೆ ಸಂಸಾರದಲ್ಲೇ ಬೀಳುವ ಫಲಗಳನ್ನು ಕೇಳ್ತಾ ಇದ್ದೀರಿ. ಹಾಗಾಗಿ ಅದನ್ನು ಅವಶ್ಯ ಕೇಳಬಾರದು, ಕೇಳತಕ್ಕದ್ದಲ್ಲ ಅಂತ ನಮಗೆ ಶ್ರೀಮದಾಚಾರ್ಯರು ಆ ದೇವರಲ್ಲಿ ಕೇಳಬೇಕು, ಯಾವುದನ್ನು ಕೇಳಬೇಕು ಅಂತ ಅನ್ನೋದು ಅತ್ಯಂತ ಸ್ಪಷ್ಟವಾದ ನಿದರ್ಶನವನ್ನು, ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಹಾಗಾಗಿ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಬೇಕಾದದ್ದು ಇಷ್ಟೇ, ಜ್ಞಾನಭಕ್ತಿ ಹರೇಸ್ತೃಪ್ತಿ ವಿನಾ ವಿಷ್ಣುರಪಿ ಕ್ವಚಿತ. ಹಾಗಾಗಿ ದೇವರಲ್ಲಿ ಜ್ಞಾನಭಕ್ತಿಯಾದಿಗಳನ್ನು ಭಗವಂತ ನಮಗೆ ಅಭಿರುಚಿಯನ್ನು ಹುಟ್ಟುವಂತೆ ಮಾಡಲಿ ಅಂತ ಆ ಗುರುಗಳ ದ್ವಾರ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.